ಎಲ್ರಿಗೂ ನಮಸ್ಕಾರ. ನಾವು ಹೊಸಪೇಟೆಯಿಂದ ಬರ್ತಿರೋದು. ಇವತ್ತು ಜನವರಿ 27 3ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಅಮ್ಮ ಶಕ್ತಿ ಪಿರಾಮಿಡಲ್ಲಿ. ಇದು ಒಂದು ಅದ್ಭುತವಾದ ಶಕ್ತಿ ಸ್ಥಳನೇ ಅಂತ ಹೇಳ್ತೀನಿ. ನಾನು ಧ್ಯಾನಕ್ಕೆ ಬಂದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ಅದ್ಭುತವಾದ ನನಗೆ ಅನುಭವಗಳು ಆಗಿದೆ. ಇಲ್ಲಿ ಅಂತೂ ಎಷ್ಟು ಎನರ್ಜಿ ಇದೆ ಅಂತಂದರೆ, ನಾನು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಎನರ್ಜಿ ಫ್ಲೋ ಆಗೋದು ನನ್ನ ಅನುಭವಕ್ಕೆ ಬಂತು. ಸುತ್ತಮುತ್ತಲ ಬಳ್ಳಾರಿಯಲ್ಲಿ ಇರೋರು ಯಾರೇ ಆಗಲಿ ಈ ಧ್ಯಾನಕ್ಕೆ ಬನ್ನಿರಿ. ಬಂದಮೇಲೆ ಅಂತೂ ನೀವೇ ರಿಯಲ್ ಆಗಿ ನೀವೇ ಅದನ್ನು 100 ಜನಕ್ಕೆ ನೀವೇ ಶೇರ್ ಮಾಡ್ಕೊಳ್ತೀರಾ ಅಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಜಸ್ಟು ನಿಮ್ಮ ಶ್ವಾಸದ ಮೇಲೆ ಗಮನ ಹರಿಸಿ ಧ್ಯಾನ ಮಾಡೋದಷ್ಟೇ. ಇದೇನು ತುಂಬ ಕಷ್ಟಪಟ್ಟು ಮಾಡೋ ಕೆಲಸ ಅಲ್ಲ. ತುಂಬ ಜನ ಹೆದರ್ತಾರೆ, ಏನೋ ಧ್ಯಾನ ಅಂದರೆ ಅದು ಇದು ಅಂತ. ನೀವೇನು ಮನೇಲಿ ದೇವ್ರ ಪೂಜೆ ಮಾಡ್ತೀರಾ, ದೇವ್ರ ಪೂಜೆ ಮಾಡ್ಕೊಂಡ್ಬಿಟ್ಟು ಜಸ್ಟು ಈ ಧ್ಯಾನಕ್ಕೆ ಒಂದು 10 ನಿಮಿಷ ಟೈಮ್ ಕೊಟ್ಟು ನೋಡಿ, ನಿಮ್ಮ ಜೀವನದಲ್ಲಿ ಅದ್ಭುತವಾದ ಮಿರಾಕಲ್ಸ್ನೇ ನೋಡ್ತೀರಾ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸ್ಟೂಡೆಂಟ್ಸು ಕೂಡ ಇದು ಒಳ್ಳೆ ಲೈಫ್ನ ಇದು ನಡೆಸ್ಕೊಂಡು ಹೋಗೋಕ್ಕೆ ಒಂದು ಅದ್ಭುತವಾದ ಅವಕಾಶ. ಇಲ್ಲಿ ಬಳ್ಳಾರಿಯಲ್ಲಿ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲೇ ಜಾಸ್ತಿ ಪಿರಮಿಡ್ ಇದೆ, 240 ಪಿರಮಿಡ್ಸ್ ಇದೆ. ಇಂಥ ಒಳ್ಳೆ ಅದ್ಭುತವಾದ ಅವಕಾಶನ ಬಳ್ಳಾರಿ ಜನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಜೀವನನ ಮಿರಾಕಲ್ ಥರ ನಡ್ಸ್ಕೊಂಡು ಹೋಗ್ರಿ ಅಂತ ನನ್ನ ಒಂದು ರಿಕ್ವೆಸ್ಟು. ಪ್ಲೀಸ್ ಎಲ್ಲರೂ ಧ್ಯಾನ ಮಾಡಿ. ನೀವು ಒಂದು ಸರಿ ಧ್ಯಾನಕ್ಕೆ ಬಂದರೆ ನಿಜವಾಗ್ಲೂ ನೀವು 1000 ಜನನ ನೀವೇ ಕರ್ಕೊಂಬರ್ತೀರ. ಅಷ್ಟು ನಮಗೆ ಧ್ಯಾನ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಮತ್ತು ಒಳ್ಳೆ ಅನುಭವನ. ನಾವು ಏನೋ ಸುಮ್ಮನೆ ಹುಟ್ಟಿದ ಮೇಲೆ ಬದುಕಬೇಕು ಅನ್ನೋ ಒಂದು ಇದರಿಂದ ಬದುಕ್ತಿರ್ತೀವಿ ಅಷ್ಟೇ. ರಿಯಲ್ ಪರ್ಪಸ್ ಆಫ್ ಲೈಫ್ ಅನ್ನೋದು ಈ ಧ್ಯಾನಕ್ಕೆ ಬಂದಮೇಲೆ ನನಗೂ ನಿಜವಾಗ್ಲೂ ಅರ್ಥ ಆಗಿರೋದು. ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ಯಾವುದೇ ಕಾರಣಕ್ಕೂ ಒಬ್ಬರೂ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋಸ್ ಯಾರ್ಯಾರಿಗೂ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲಿ ಸುಮ್ಮನೆ ವಿಡಿಯೋಸ್ನ ಸ್ಕ್ರಾಲ್ ಮಾಡ್ತೀವಿ. ಜಸ್ಟು ಇದರಲ್ಲಿ ಏನಿದೆ ಅಂತ ಜಸ್ಟು ನೀವು ಡೀಪಾಗಿ ಒಂದು 5 ನಿಮಿಷ ಧ್ಯಾನಕ್ಕಂತ ಟೈಮ್ ಮುಡಿಪಾಗಿಟ್ರೆ ಲೈಫಲ್ಲಿ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನಿಮ್ದಾಗುತ್ತೆ. ನಾನು ಧ್ಯಾನಕ್ಕೆ ಬರೋಕ್ಕೆ ಮೇನ್ ಕಾರಣ ಅಂತಂದರೆ, ನನಗೆ ಡಿಪ್ರೆಷನ್, ಯಾವುದೇ ಒಂದು ಚಿಕ್ಕ ವಿಷಯಕ್ಕೆ ತುಂಬ ನೋವು ಪಡೋದು, ಆಮೇಲೆ ಅದನ್ನೇ ಆಲೋಚನೆ ಮಾಡೋದು, ತುಂಬ ಸರಿ ಅದನ್ನೇ ಆಲೋಚನೆ ಮಾಡ್ಕೊತ ಅಳ್ಕೊತ ನಾನು ಕೂಡ್ತಾ ಇದ್ದೆ. ಆದರೆ ಧ್ಯಾನಕ್ಕೆ ಬಂದಮೇಲೆ ಇದೆಲ್ಲ ಸಿಲ್ಲಿ ಅಲ್ಲ ಅಂತ ಅನಿಸಿತು. ಎಷ್ಟೋ ನಾನು ಈ ಏಜಲ್ಲಿ ನಾನು ಧ್ಯಾನಕ್ಕೆ ಬಂದಿರೋದು ನನಗೆ ತುಂಬ ಬೇಜಾರಾಗ್ತಿದೆ. ಇದು ನನಗೆ ಯಾಕೆ ಮುಂಚೆನೇ ಗೊತ್ತಾಗಲಿಲ್ಲ. ಇದು ನಾನು ಧ್ಯಾನಕ್ಕೆ ಬರೋಕ್ಕೆ ಕಾರಣ ನಮ್ಮ ಅಣ್ಣ ಅತ್ತಿಗೆ. ಅವರು ಹಾಸ್ಪಿಟಲೇ ಇರ್ತಾರೆ. ಅವರು ತುಂಬ ವರ್ಷದಿಂದ ಧ್ಯಾನ ಮಾಡ್ತಿದ್ದಾರೆ, 10 ವರ್ಷದಿಂದ. ಆದ್ರೂ ನನಗೆ ಜಸ್ಟು 10 ವರ್ಷ ಆದಮೇಲೆ ಅವರಿಂದ ನನಗೆ ತಿಳಿತು. ನನಗೆ ಇವಾಗ ಅನ್ನಿಸ್ತಾ ಇದೆ, ಇಷ್ಟು ವರ್ಷ ನಾನು ಸುಮ್ಮನೆ ಲೈಫು ಯಾವುದೋ ಒಂಥರ ಲೀಡ್ ಮಾಡ್ಕೊಂಡು ಹೋಗಿದ್ದೀನಿ ಅಂತ. ಬಂದ ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಪತ್ರಿ ಸರ್ ಹೇಳ್ದಂಗೆ ಅದು ಕಡ್ಡಿನ ಗುಡ್ಡ ಮಾಡಿ ನೋಡ್ತಾರೆ ಜನ ಅಂತ. ನಿಜವಾಗ್ಲೂ ನಾನು ಹಂಗೇನೆ ನೋಡ್ತಾ ಇದ್ದೆ. ಪ್ರತಿಯೊಂದು ವಿಷಯಕ್ಕೆ ಚಿಕ್ಕ ವಿಷಯನೂ, ಒಂದು ಚಿಕ್ಕ ಸಿಲ್ಲಿ ಮ್ಯಾಟ್ರನ್ನು ತುಂಬ ದೊಡ್ಡದಾಗಿ ಆಲೋಚನೆ ಮಾಡಿ, ಏನೋ ಒಂದು ತಲೆನೋವು ಬಂದರೆ ತಲೆಯಲ್ಲಿ ಏನೋ ಒಂದು ಬ್ರೈನ್ ಟ್ಯೂಮರ್ ಆಗಿರ್ಬೋದೇನೋ, ನಾವು ಸತ್ತೋಗ್ಬಿಡ್ತೀವೇನೋ ಅಂತೇಳಿ ಆ ಥರ ಎಲ್ಲ ಆಲೋಚನೆ ನಿಜವಾಗ್ಲೂ ಬರೋದು. ಈ ಥರ ಹೆದರಿಕೆ ತುಂಬ ಜನಕ್ಕೆ ಇರುತ್ತೆ. ಇದರಿಂದ ಹೊರಗೆ ಬರಲಾರ್ದೇ ಈವನ್ MRI ಸ್ಕ್ಯಾನು, CT ಸ್ಕ್ಯಾನು ಎಲ್ಲ ಆದ್ರೂ ರಿಪೋರ್ಟ್ಸ್ ನಾರ್ಮಲ್ ಬಂದಿರುತ್ತೆ. ಆದ್ರೂ ಆಮೇಲೆ ಧ್ಯಾನಕ್ಕೆ ಬಂದಮೇಲೆ ನಿಜವಾಗ್ಲೂ ಅದೆಲ್ಲ ಏನೂ ಇಲ್ಲ, ಇದೆಲ್ಲ ಸಿಲ್ಲಿ ಮ್ಯಾಟ್ರ್ ಅಂತ ಅರ್ಥ ಆಗುತ್ತೆ. ರಿಯಲ್ ಆಗಿ ನಾವು ಜೀವನದ ಅನುಭವ ಪಡಿಬೇಕಂತಂದರೆ ಧ್ಯಾನದಲ್ಲಿ ಬರಲೇಬೇಕು. ಪ್ಲೀಸ್ ಯಾರೇ ಆಗಲಿ, ನಿಮ್ಗೆ ಎಂಥ ಸಮಸ್ಯೆ ಇರಲಿ ಧ್ಯಾನಕ್ಕೆ ಬರ್ರಿ. ಸಿಲ್ಲಿ ಮ್ಯಾಟ್ರಾಗಿ ಪ್ರತಿಯೊಂದು ವಿಷಯ ಹಿಂಗೆ ಚಿಟಿಕೆ ಹೊಡೆಯೋದ್ರಲ್ಲೇ ನೀವು ಸಾಲ್ವ್ ಮಾಡ್ಕೊಂಡ್ಬಿಡ್ತೀರ. ಖಂಡಿತ ಇದು 100% ನೀವು ಲೈವ್ ನಿಮ್ಮ ಜೀವನ ನೀವೇ ಸ್ವಂತ ಧ್ಯಾನದಲ್ಲಿ ಬಂದು ನಿಮ್ಮ ಅನುಭವನ ನೀವೇ ಸ್ವತಃ ಅನುಭವಿಸಿದಾಗ ನಿಮಗೆ ಅರ್ಥ ಆಗುತ್ತೆ. ಇದರಿಂದ ಕೋಟಿಗಟ್ಟಲೆ ಜನ ತುಂಬ ಧ್ಯಾನದಲ್ಲಿ ಒಳ್ಳೊಳ್ಳೆ ಅನುಭವನ ಪಡೆದು ಹೊರಗಡೆ ಬಂದು ಉನ್ನತವಾದ ಮಟ್ಟದಲ್ಲಿ ಇವತ್ತು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇಷ್ಟು ಧ್ಯಾನವನ್ನು ಎಲ್ಲರಿಗೂ ಹಂಚ್ತಾ ಇದ್ದಾರೆ ಪ್ರೀತಿಯಿಂದ. ನಾವು ಯಾವುದೇ ಒಂದು ರಿಲೇಟಿವ್ಸ್ ಮನೆಗೆ ಹೋದ್ರೂ ಯಾವುದೋ ಒಂದು ಟೆನ್ಷನಿಂದನೇ ಬರ್ತೀವಿ. ಯಾವುದೇ ಫಂಕ್ಷನಿಗೆ ಹೋದರೆ ಅದು ಇಲ್ಲ ಇದು ಇಲ್ಲ, ಯಾವುದೋ ಒಂದು ಮ್ಯಾಟ್ರ್ ತೊಗೊಂಡು ಬರ್ತೀವಿ. ಆದರೆ ನಾವು ಈ ಧ್ಯಾನದಲ್ಲಿ ಏನು ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ಇದೆ ಎವ್ರಿ ಡೇ, ಪ್ರತಿಯೊಂದು ಸ್ಥಳದಲ್ಲಿ ಇವತ್ತು ದೊಡ್ಡ ಕಡ್ತಲ್ ಅಂತ ಊರಲ್ಲಿ ಹೈದರಾಬಾದಲ್ಲಿ ಕೂಡ ಒಳ್ಳೊಳ್ಳೆ ಧ್ಯಾನದ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ. ಪ್ರತಿಯೊಂದು ಊರಲ್ಲಿ ಪಿರಾಮಿಡ್ ಇದೆ. ಪ್ರತಿಯೊಂದು ಊರಲ್ಲಿ
ನಾವು ಹೋಗಿ ಧ್ಯಾನ ಮಾಡ್ಕೋಬೋದು. ನಿಜವಾಗ್ಲೂ ನಾನು ಪಿರಾಮಿಡ್ ಅಂತಂದರೆ ನಾನು ಫಸ್ಟ್ ಡೇ ಹೋದ್ಮೇಲೆ ನಾನು ಹೇಳಿದ್ದೀನಿ ನನಗೆ ಇನ್ನೊಂದು ತವ್ರ ಮನೆ ಸಿಕ್ಕಿದೆ ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ. ಅಷ್ಟು ಖುಷಿ ಆಗುತ್ತೆ. ಒಂದಿನ ಧ್ಯಾನಕ್ಕೆ ಹೋಗಿಲ್ಲ ಅಂತಂದ್ರೆ ನಾವೇನೋ ಮಿಸ್ ಮಾಡ್ಕೊಂಡಿವಿ ಅಂತ ಅನಿಸುತ್ತೆ. ನೀವು ಬಂದು ನೋಡಿ ನಿಮ್ಮ ಲೈಫ್ ಹೇಗೆ ಲೀಡ್ ಮಾಡ್ತೀರಂತ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಎಲ್ಲರೂ ಬರಬೇಕಂತ ನನ್ನ ರಿಕ್ವೆಸ್ಟ್. ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.